ಸಾಧಕರ ಪರಿಚಯ. ಪತ್ರಿಕಾ ಧರ್ಮದಲ್ಲಿ ಹಿತವಲ್ಲದ ಸಂದೇಶಗಳ ಸಾಲಿನಲ್ಲಿ ಮೊದಲು ಬರುವುದೇ ಹೊಗಳುವುದು ಮತ್ತು ಪರವಹಿಸಿ ಮಾತನಾಡುವುದು. ಆದರೆ ಇಲ್ಲೊಂದು ಸರಣಿ ಮಾಡುವ ಉದ್ದೇಶ ಸಾಧಕರ ಪರಿವೇ ಹೊರತು ಬೇರೇನೂ ಇಲ್ಲ. ಸಾಧನೆ ಮಾಡುವ ವ್ಯಕ್ತಿ ಯಾರೇ ಆದರೂ ಅವರ ಸಾಧನೆಗಳನ್ನು ಪರಿಶೀಲಿಸಿ, ಅನುಮೋದಿಸಿ, ಸಾಕ್ಷಾತ್ಕರಿಸಿ, ಪರಿಚಯ ಮಾಡಿಕೊಟ್ಟ ಬಳಿಕ ವೀಕ್ಷಕರು ಹೊಗಳುತ್ತಾರೋ ತೆಗಳುತ್ತಾರೋ ಎಂಬುದನ್ನು ಸಾಕ್ಷಾತ್ಕರಿಸಿ ಸಂಶೋಧನೆ ಮಾಡಬೇಕಾಗುತ್ತದೆ. ಇದೇ ಪರಿಯಲ್ಲಿ ಇಂದಿನ ಸಂಚಿಕೆ ಸಾಧಕರ ಪರಿಚಯ ಮಾಡಿಕೊಡುತ್ತಿದ್ದೇವೆ. ನಮ್ಮ ಸಂಶೋಧನೆಯಲ್ಲಿ ಸಾಧಕರ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರ ಯಲಹಂಕ ತಾಲೂಕಿನ ನಿವಾಸಿ ಮಾಡಿರುವಂತಹ ಕಾರ್ಯಗಳನ್ನು ಕುರಿತು ಸಂಶೋಧನೆ ಮಾಡಿದ ನಂತರ ವೀಕ್ಷಕರಿಗೆ ಸರಣಿ ಮಾಡಿ ತೋರಿಸಲು ಮುಂದಾದೆವು. ಈ ಸಂಚಿಕೆಯಲ್ಲಿ ಸಾಧಕರೆಂದರೆ ಡಾಕ್ಟರ್ ಎಂ ತಿಮ್ಮಾರೆಡ್ಡಿಯವರು. 100 ಎಕರೆ ಗೋಮಾಳ ಜಮೀನಿನ ರಕ್ಷಕರು, ಸಮಾಜ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಡಿದವರು, ಸಮಾಜ ಸೇವಕರು, ಮೂಕ ಪ್ರಾಣಿಗಳ ಸಂರಕ್ಷಕರು, ಪರಿಸರ ಪ್ರೇಮಿಗಳು, ಬಡವರ ಆಶಾಕಿರಣ, ಯುವ ಉತ್ಸಾಹಿಗಳಿಗೆ ಉತ್ಸಾಹ ನೀಡಬಲ್ಲ ವ್ಯಕ್ತಿ ಎಂದರೆ ತಪ್ಪಾಗಲಾರದು ಎಂಬುದನ್ನು ವೀಕ್ಷಕರೇ ಸರಣಿಯನ್ನು ಸಂಪೂರ್ಣವಾಗಿ ನೋಡಿ ನಿರ್ಧರಿಸಬೇಕಿದೆ. ಡಾಕ್ಟರ್ ಎಂ ತಿಮ್ಮಾರೆಡ್ಡಿ 80ರ ದಶಕದಲ್ಲೇ ಪದವೀಧರರು. ಇವರು ಪದವಿ ಪಡೆದ ನಂತರ ಸರ್ಕಾರ ಕೆಲಸ ಕೊಡಲಿ ಎಂದು ಕಾದು ಕೂರದೆ ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಿ ಯಶಸ್ಸು ಪಡೆದ ನಂತರ ಸಮಾಜದ ಹಿತವನ್ನು ಕಾಪಾಡುವ ಹಾದಿಯನ್ನು ಆರಿಸಿಕೊಂಡಿದ್ದರು. ಸಾಮಾನ್ಯವಾಗಿ ಸಮಾಜ ಸೇವೆ ಎಂದ ತಕ್ಷಣ ರಾಜಕಾರಣ ಬೆಸೆದುಕೊಂಡು ಬಿಡುತ್ತದೆ. ಸಮಾಜ ಸೇವಕರನ್ನು ರಾಜಕಾರಣಿಗಳನ್ನಾಗಿ ಮಾಡಿಯೇ ತೀರುತ್ತದೆ. ಇದೇ ರೀತಿ ಡಾಕ್ಟರ್ ಎಂ ತಿಮ್ಮಾರೆಡ್ಡಿಯವರು ಸಮಾಜ ಸೇವೆ ಮಾಡಲು ಸರ್ಕಾರದ ಕಾನೂನುಗಳು ಅಡ್ಡಿಯಾಗುತ್ತವೆ ಎಂಬ ಕಾರಣಕ್ಕೆ, ಹಾಗಾಗಿ ರಾಜಕಾರಣದಲ್ಲೇ ಇದ್ದು ಸಮಾಜಕ್ಕೆ ಸಂದೇಶ ಕೊಡಲು ಮುಂದಾದಾಗ ಮೊದಲು ಎದುರಾಗಿದ್ದೇ ಗೋಮಾಳ ಜಮೀನು ಕಳ್ಳರ ಹಾವಳಿ. ಈ ಕಳ್ಳರಿಂದ ಜಮೀನುಗಳನ್ನು ಬಿಡಿಸಿ ಆ ಸ್ಥಳವನ್ನು ಸಾರ್ವಜನಿಕರಿಗೆ ಉದ್ಯಾನವನ, ರುದ್ರಭೂಮಿ ಹಾಗೂ ಸಂರಕ್ಷಣಾ ಸ್ಥಳವನ್ನಾಗಿ ಬದಲಿಸಿ ಮೊದಲ ಯಶಸ್ಸನ್ನು ಕಂಡ ಡಾಕ್ಟರ್ ಎಂ ತಿಮ್ಮಾರೆಡ್ಡಿ ಸಾವಿರಾರು ಶ್ವಾನಗಳ ರಕ್ಷಣೆ ಮಾಡಿ ಆ ಶ್ವಾನದ ಮರಿಗಳನ್ನು ಸ್ವತಃ ಇವರ ಹಣದಲ್ಲಿ ದೊಡ್ಡ ಶ್ವಾನಗಳನ್ನಾಗಿ ಮಾಡಿದ ನಂತರ ನಿಟ್ಟುಸಿರು ಬಿಟ್ಟು, ನಂತರ ಇವರಿಗೆ ಎದುರಾದ ಸಮಸ್ಯೆ ಕೋತಿಗಳ ಕಾಟ. ಕೋತಿ ಸ್ವರೂಪಿ ಹನುಮನಿಗೆ ಲಕ್ಷ ಖರ್ಚು ಮಾಡುವ ಜನಸಾಮಾನ್ಯರ ಹಣ ಹಾಗೂ ಆಹಾರ ಹನುಮ ಸೇವಿಸುವುದಿಲ್ಲ. ಆದರೂ ಸಹ ಕಾಣದ ಹನುಮನ ಕಲ್ಲಿಗೆ ಕೈ ಮುಗಿಯುವ ಜನ ಹನುಮ ಸ್ವರೂಪಿ ಕೋತಿಗಳನ್ನು ಸಹಿಸಿಕೊಳ್ಳದಷ್ಟು ಕ್ರೂರಿಗಳಾಗಿದ್ದಾರೆ. ಊರಿನಲ್ಲಿರುವ ಕೋತಿಗಳನ್ನು ಹಣ ಕೊಟ್ಟು ಇಡಿಸಿ ಆಹಾರವೇ ಸಿಗದ ಕಾಡಿಗೆ ಬಿಟ್ಟು ಬರುತ್ತಿದ್ದಾರೆ. ಆ ಕಾಡಿನಲ್ಲಿ ಎಷ್ಟೇ ಹುಡುಕಿದರೂ ನೀರು, ಮರ, ಗಿಡ ಇದ್ದರೂ ಕೋತಿಗಳಿಗೆ ಹಣ್ಣು, ಹಂಪಲು, ತರಕಾರಿ ಬೇಕೇ ಬೇಕು. ಹೀಗಿರುವಾಗ ಈ ಜನರು ಕೋತಿಗಳನ್ನು ದೂರದ ಬೆಟ್ಟಗಳಿಗೋ ಕಾಡಿಗೋ ಬಿಟ್ಟು ಬರುತ್ತಾರೆ. ಅಲ್ಲಿ ಕೋತಿಗಳು ಆಹಾರ ಸಿಗದೆ ನರಳಿ ಸಾಯಬೇಕು. ಇಲ್ಲ, ಆಹಾರ ಅರಸಿ ಮತ್ಯಾವುದೋ ಊರಿಗೆ ನುಗ್ಗಲೇಬೇಕು. ನಂತರ ಆ ಊರಿನ ಜನರು ಮತ್ತೆ ಹಣ ಕೊಟ್ಟು ಕೋತಿಗಳನ್ನು ಇಡಿಸಿ ಕಾಡಿಗೆ ಬಿಡಲೇಬೇಕು ಎಂಬ ಸ್ಥಿತಿ ಕಂಡ ಡಾಕ್ಟರ್ ಎಂ ತಿಮ್ಮಾರೆಡ್ಡಿಯವರು ಈ ಬುದ್ಧಿಮಾನ್ಯ ಜನರನ್ನು ಬಿಟ್ಟು ಮೂಕ ರೋಧನೆಯಲ್ಲಿ ನರಳುತ್ತಿದ್ದ ಕೋತಿಗಳ ಸೇವೆಗೆ ದಾರಿಯನ್ನು ಹುಡುಕುವುದೇ ಆದರೆ ತಕ್ಷಣಕ್ಕೆ ಕೋತಿಗಳಿಗೆ ಹಣ ಕೊಟ್ಟು ಹಣ್ಣು ಹಂಪಲುಗಳನ್ನು ಕೊಂಡು ಆಹಾರವಾಗಿ ನೀಡಬೇಕು. ಇಲ್ಲವೇ ದೂರದ ಆಲೋಚನೆ ಮಾಡಿ ಹಣ್ಣು ಬಿಡುವ ಗಿಡಗಳನ್ನು ಕಾಡಿನಲ್ಲಿ ಬೆಳೆಸಬೇಕು. ಆಗಷ್ಟೇ ಹಸಿದ ಕೋತಿಗಳಿಗೆ ಆಹಾರ ಸಿಗಲು ಸಾಧ್ಯ. ಗಿಡಗಳು ಮರಗಳಾಗಿ ಹಣ್ಣು ಬಿಡುವವರೆಗೂ ಆಹಾರಕ್ಕೆ ಹಾಹಾಕಾರ ಇದ್ದೇ ಇರುತ್ತದೆ. ಆ ಹಾಹಾಕಾರ ಆಗದಂತೆ ನೋಡಿಕೊಳ್ಳಲು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಕುಸಿದ ಹಣ್ಣು ತರಕಾರಿಗಳನ್ನು ಕೊಂಡು ತರುವ ನಿರ್ಧಾರ ಮಾಡಿದ ಡಾಕ್ಟರ್ ಎಂ ತಿಮ್ಮಾರೆಡ್ಡಿಯವರು ಬಾಳೆಹಣ್ಣು, ಕಪ್ಪು ದ್ರಾಕ್ಷಿ ಬೆಲೆ ಕುಸಿದಿರುವುದನ್ನು ಕಂಡು
ಮಾರುಕಟ್ಟೆಯಲ್ಲಿ ಆ ಹಣ್ಣುಗಳನ್ನು ಕೊಂಡು ಕಾಡಿಗೆ ತಂದು ಕೋತಿಗಳಿಗೆ ಕೊಡುವಷ್ಟರಲ್ಲಿ ಕೊಳ್ಳುವ ಹಣ್ಣುಗಳಿಗೂ ದುಪ್ಪಟ್ಟು ಹಣವನ್ನು ಸಾಗಾಣಿಕೆಗೆ ಕೊಡಬೇಕಾಗಿ ಬಂದ ಕಾರಣ ಮಾರುಕಟ್ಟೆಯಿಂದ ಹಣ್ಣು ತರಲೆಂದೇ ಹೊಸ ವಾಹನವನ್ನು ಕೊಳ್ಳುವ ತಯಾರಿ ಮಾಡಿಕೊಂಡ ತಿಮ್ಮಾರೆಡ್ಡಿಯವರು ಹಿಂದೆ ಮುಂದೆ ಯೋಚಿಸದೆ ವಾಹನ ಖರೀದಿ ಮಾಡಿಯೇ ಬಿಟ್ಟರು. ಆ ವಾಹನವನ್ನು ಅಷ್ಟೇ ಅಲ್ಲ, 4 ಚಕ್ರ ವಾಹನಗಳ ಚಾಲನೆ ಮಾಡುವ ಸೇವೆಯ ಚಾಲಕರನ್ನು ವಾಹನ ತಂದು ಮನೆ ಮುಂದೆ ನಿಲ್ಲಿಸಿಕೊಂಡಾಗ ಸೇವೆ ಮತ್ತಷ್ಟು ಹೆಚ್ಚಾಯಿತು. ಕರ್ನಾಟಕದಲ್ಲಿ ಯಾವ ಯಾವ ಕಾಡುಗಳಲ್ಲಿ ಕೋತಿಗಳು ಹೆಚ್ಚಾಗಿ ಇರುತ್ತವೆಯೋ ಅಲ್ಲೆಲ್ಲ ಹಣ್ಣುಗಳ ವಿತರಣೆ ಪ್ರಾರಂಭವಾಯಿತು. ಜೊತೆಯಲ್ಲಿ ಹಣ್ಣಿನ ಕಾಡು ನಿರ್ಮಾಣ ಮಾಡುವ ಬೆಂಗಳೂರು ಗೌರಿಬಿದನೂರು ರಸ್ತೆಯಲ್ಲಿರುವ ಮಾಕಳಿ ಕಾಡು, ಆ ಕಾಡಿನ ಪಕ್ಕದಲ್ಲಿರುವ ಆಯುರ್ವೇದ ನೈಸರ್ಗಿಕ ಸಸ್ಯಕಾಶಿ ಎಂದು ಪ್ರಸಿದ್ಧವಾದ ಉಳುಕಡ್ಡಿ ಬೆಟ್ಟವನ್ನು ಆಯ್ಕೆ ಮಾಡಿ ಇಲ್ಲಿನ ಅರಣ್ಯವನ್ನು ರಕ್ಷಿಸಿ ಪೋಷಿಸಿ ಹಣ್ಣಿನ ಸಸ್ಯಗಳನ್ನು ಬೆಳೆಸುವ ಮೂಲಕ ಕೋತಿಗಳಿಗೆ ಮುಂಬರುವ ದಿನಗಳಲ್ಲಿ ಹಣ್ಣುಗಳು ಸಿಗುವಂತೆ ಮಾಡುವ ಪ್ರಯತ್ನ ಇದಾಗಿತ್ತು. ತರಕಾರಿಗಳ ಬೆಲೆ ಕುಸಿತವನ್ನು ಕಂಡಿತ್ತು. ಈ ಕುಸಿತದ ಕಾರಣ ರೈತರು ಮತ್ತು ಮಾರಾಟಗಾರರು ತರಕಾರಿಗಳನ್ನು ಅನ್ನದಾಸೋಹ ನಡೆಯುವ ದೇವಸ್ಥಾನಗಳಾದ ಧರ್ಮಸ್ಥಳ, ತಿರುಪತಿ, ಪಳನಿ, ಯಡಿಯೂರು, ಸಿದ್ಧಗಂಗಾ ಮಠ, ಶಿವಗಂಗೆ, ಘಾಟಿ ಸುಬ್ರಹ್ಮಣ್ಯ, ವಿದುರಾಶ್ವತ್ಥ, ಮಂತ್ರಾಲಯ, ಉಡುಪಿ ಮುಂತಾದ ಸ್ಥಳಗಳಿಗೆ ಹಾಗೂ ರಾಜ್ಯಾದ್ಯಂತ ಇರುವ ಆಶ್ರಮಗಳಿಗೆ, ಗೋಶಾಲೆಗಳಿಗೆ ಕಳುಹಿಸಿಕೊಡಲು ಮುಂದಾದಾಗ ಡಾಕ್ಟರ್ ಎಂ ತಿಮ್ಮಾರೆಡ್ಡಿಯವರು ಮತ್ತಷ್ಟು ಪ್ರೇರಣೆಗೆ ಒಳಗಾದರು. ಇವರ ಧ್ಯೇಯ ಒಂದೇ ಆದರೂ ಬಿಡುವಿಲ್ಲದಷ್ಟು ಸಮಾಜ ಸೇವೆಯಲ್ಲಿ ತೊಡಗಿದ ಬಳಿಕ 3-4 ವರ್ಷಗಳೇ ಕಳೆದು ಹೋದವು. ಇವರು ನೆಟ್ಟಿದ್ದ ಹಣ್ಣಿನ ಸಸಿಗಳು ಹಣ್ಣು ಬಿಡಲು ಪ್ರಾರಂಭಿಸುತ್ತಿದೆ. ಕಾಡು ಸಹ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಹಣ್ಣುಗಳ ಮರಗಳನ್ನು ರಕ್ಷಿಸುತ್ತದೆ. ಕಾಡಿಗೆ ಸುತ್ತಮುತ್ತಲ ಗ್ರಾಮಸ್ಥರು ಕಂಡಂತೆ ಈ ಕಾಡಿನಲ್ಲಿ ಇತ್ತೀಚೆಗೆ ಸುಂದರವಾದ ಪಕ್ಷಿಗಳು ಕಾಣುತ್ತಿವೆ. ಪಕ್ಷಿ ಸಂಕುಲವೂ ಹೆಚ್ಚಾಗಿದೆ. ಕೋತಿಗಳು ಸಂತಸವಾಗಿ ಜೀವಿಸುತ್ತಿವೆ. ಗ್ರಾಮಸ್ಥರು ತಮ್ಮ ಹಸು, ಕುರಿ, ಮೇಕೆಗಳನ್ನು ಮೇಯಿಸಲು ಸಂತಸ ಪಡುತ್ತಿದ್ದಾರೆ. ಆದರೆ ಡಾಕ್ಟರ್ ಎಂ ತಿಮ್ಮಾರೆಡ್ಡಿಯವರು ಮಾತ್ರ ಈಗಲೂ ಅದೇ ಹಳೆಯದಾದ ದ್ವಿಚಕ್ರ ವಾಹನದಲ್ಲಿ ಕಾಣಿಸುತ್ತಿದ್ದಾರೆ. ಅವರು ಕಾಡಿಗೆ ಮಾಡಿದ ಹಣ ಲೆಕ್ಕ ಹಾಕಿ ಅವರು ಇಂದು ಹೆಲಿಕಾಪ್ಟರ್ನಲ್ಲಿ ಬರಬಹುದಿತ್ತು. ಇಂತಹ ಆದರ್ಶ ವ್ಯಕ್ತಿಯನ್ನು ಸಾಧಕರ ಪಟ್ಟಿಯಲ್ಲಿ ಏಕೆ ಇರಿಸಬಾರದು? ಇಂತಹ ಮಹಾನ್ ಚೇತನದ ಪರಿಚಯ ಏಕೆ ಮಾಡಿಕೊಡಬಾರದು? ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಬುದ್ಧಿ ಎಂಬುದೇ ನಮ್ಮ ಅಭಿಪ್ರಾಯ. ಇದೇ ಕಾರಣಕ್ಕೆ ನಾವು ಇಂದು ಈ ಸಂಚಿಕೆಯನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಇನ್ನು ವೀಕ್ಷಕರ ಅಭಿಪ್ರಾಯಕ್ಕೆ ಕಾತುರದಿಂದ ಕಾಯುತ್ತಿದ್ದೇವೆ. ಧನ್ಯವಾದಗಳು.